ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಹಾಗೂ ನಮ್ಮನೇಲಿ ದೀಪಾವಳಿ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ಎಗ್ರದೆಲ್ಲ ಇಕ್ಕೊಂಡು ನಮ್ಮ ಅಪ್ಪಿ ಹಂಗೆ ಇನ್ನೆರಡು ಕೊಡೋ ಕೈಗೆ ಇನ್ನೆರಡು ಕೊಡೋ ಕೈಗೆ ತಿರುಗಿ ಕಡೆಗೆ ಇನ್ನೆರಡು ಹಚ್ಕೋ. ಹಂಗೆ ಹಚ್ಕೊಳ್ತಾಳ ನಂದು ಇನ್ನೊಂದು ನಿಲ್ಸ್ಕೊಳ್ಳ. ದೂರ ದೂರ ಬೆಂಕಿ ಪಟ್ಟ ಇಲ್ಲಪ್ಪ. ಬೆಂಕಿ ಪಟ್ಟ ಇಲ್ಲಿ ಅವನೇಸ್ತಾನೆ. ಆಯ್ತು ಬಿಡು ಬೇಡ ಬರೋ. ಎಲ್ಲ ಬರ್ತಾ ಇದೀರ. ನೋಡಿ ಸ್ನೇಹಿತರೆ, ನಮ್ಮ ಮನೆ ದೀಪಾವಳಿ ಹಬ್ಬನ ಹೆಂಗೆ ಆಚರಣೆ ಮಾಡಿದ್ವಿ ಅಂತ. ಈ ವರ್ಷ ನನ್ನ ಎರಡನೇ ಮೊಮ್ಮಗ ಲಿಯಾನ್ ಗೌಡ ಅಂತ, ಲಿಯಾನ್ ಅಚ್ಯುತ ಗೌಡ ಅಂತ. ಅವನಿಗೆ ಮೊದಲನೇ ವರ್ಷದ ದೀಪಾವಳಿ ಹಬ್ಬ. ಇವರು ನಮ್ಮ ಚಿಕ್ಕಳ್ಳಿಯ, ಅವ್ರಿಗೂ ಮೊದಲನೇ ವರ್ಷದ ದೀಪಾವಳಿ ನಮ್ಮನೆ. ಇವರು ನಮ್ಮ ಮಗ ಹಾಗೂ ನಮ್ಮ ದೊಡ್ಡಳ್ಳಿಯ ದೊಡ್ಡ ಮಗಳು, ಇವಳು ಚಿಕ್ಕ ಮಗಳು, ನಮ್ಮ ಯಜಮಾನ್ರು, ನನ್ನ ಮೊಮ್ಮಕ್ಕಳು ಎಲ್ಲರೂ ಸೇರ್ಕೊಂಡಿದ್ವಿ ಹಬ್ಬನ. ಹಬ್ಬ ತುಂಬ ಚೆನ್ನಾಗಾಯಿತು ನಮ್ಮ ಮನೆ ಆಚರಣೆ. ಎಲ್ಲ ಪಟಾಕಿಗಳು ತೊಗೊಂಬಂದು ಪಟಾಕಿಗಳು ಹೊಡೆದ್ವಿ. ಈ ವರ್ಷ ನಮ್ಮ ಮನೆಗೆ 2 ಹೊಸ ಅತಿಥಿಗಳ ಆಗಮನ. ಒಬ್ಬರು ನಮ್ಮ ಚಿಕ್ಕಳ್ಳಿಯ ಹಾಗೂ ನನ್ನ ಚಿಕ್ಕ ಮೊಮ್ಮಗು, ನಮ್ಮ ಅಳಿಯವ್ರು ಬಂದು ಚಿಕ್ಕಳ್ಳಿಯ ರವಿನಂದನ್ ಅಂತ. ಚಿಕ್ಕಳ್ಳಿಯ ಚಿಕ್ಕ ಪಾಪು ಬಂದು ಚಿಕ್ಕ ಮೊಮ್ಮಗ ಲಿಯಾನ್ ಅಚ್ಯುತ ಅಂತ. ಹಿಂದ್ಗಡೆ ಸೂರ್ಯ ಋಷಿಕ್ ಗೌಡ ಅಂತ ಹಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರ್ಕೊಂಡ್ವಿ. ಹೆಣ್ಮಕ್ಳು, ಇಬ್ಬರು ಅಳಿಂದಿರು, ಮಗ, ನಾನು, ನಮ್ಮ ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಪಟಾಕಿಗಳನ್ನೆಲ್ಲ ಹೊಡೆದು ಪೂಜೆ ಮಾಡಿ ದೀಪಗಳನ್ನೆಲ್ಲ ಹಚ್ಚಿ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಏನೋ ಒಂಥರ ಖುಷಿ ಆಯಿತು. ನಮಗೊಂದು ಆನಂದ. ಸಿಹಿ ತಿಂಡಿ ಮಾಡಿದ್ವಿ. ಆನಂತರ ನಾನು ಪಟಾಕಿ ಅಂತ ಎಲ್ಲರೂ ನಮ್ಮ ಮನೆಯವರಿಂದನೂ ಸೇರಿ ಎಲ್ಲ ಈಚೆಗೆ ಬಂದು ಪಟಾಕಿಗಳು ಹೊಡೆದು ಮಕ್ಕಳನ್ನೆಲ್ಲ ಮುದ್ದಾಡಿ ತುಂಬ ಖುಷಿ. ಏನೋ ಒಂದು ಆಚರಣೆ. ನಾನು ಹೊಸ ಬಟ್ಟೆ ಹಾಕ್ಕೊಂಡೆ, ಮಕ್ಕಳು ಎಲ್ಲ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಆಚರಣೆ ಮಾತ್ರ ಸೂಪರಾಗಿತ್ತು. 3 ದಿವಸ ನಮ್ಮ ಮನೆ ಗಿಜಿ ಗಿಜಿ ಅಂತಿತ್ತು. ದೊಡ್ಡ ಮಗಳು ಇಲ್ಲೇ ಹತ್ರ ಇರೋದ್ರಿಂದ ದಿನ ಬಂದು ಹೋಗಿ ಮಾಡ್ತಿದ್ಲು. ಚಿಕ್ಕ ಮಗಳು 3 ದಿವಸ ನಮ್ಮ ಮನೇಲೇ ಇದ್ಲು. ಅವ್ರಿಗೀಗ ಹೊಸ ದೀಪಾವಳಿ ಹಬ್ಬ ಈ ವರ್ಷದ್ದು. ಅವ್ರಿಗೆ ನವಂಬರ್ 13ಕ್ಕೆ 1 ವರ್ಷ ಆಗುತ್ತೆ ಮದುವೆ ಆಗಿ. ಹಾಗಾಗಿ ಅವ್ರಿಗೆ ಹೊಸ ಒಂದು ದೀಪಾವಳಿ ಹಬ್ಬ ನಮ್ಮ ಮನೆಗೆ. ಎಲ್ಲರೂ ಬಂದಿದ್ದರು. ಎಲ್ಲರೂ ತುಂಬ ಚೆನ್ನಾಗಿ ಆಚರಣೆಯಾಗಿ ದಿನ ಒಂದೊಂದು ಥರ ತಿಂಡಿ ಅಡುಗೆ ಊಟ ಮಾಡ್ಕೊಂಡು ತಿಂದ್ಕೊಂಡು
ಭಾಳ ಖುಷಿಯಾಗಿದ್ದು ಆ ಮಕ್ಳ ಜೊತೆ ಆಡೋದೇ ಒಂದು ಖುಷಿ. ನಾವು ಮಕ್ಕಳಾಗ್ಬಿಟ್ಟು ಅವ್ರ ಜೊತೆ ಪಟಾಕಿಗಳು ನೋಡ್ದು ಆಚರಣೆ ಮಾಡಿದ್ವಿ, ಎಲ್ಲ ಸೆಲ್ಫಿಗಳು ತೊಗೊಂಡ್ವಿ, ಫೋಟೋ ತೊಗೊಂಡು. ಮತ್ತು ಇನ್ನೊಂದೇನೆಂದರೆ ನಮ್ಮ ಮಕ್ಳುಗಳು ಭಾಳ ಎಂಜಾಯ್ ಮಾಡ್ತಾರೆ. ಯಾವುದೇ ಒಂದು ಹಬ್ಬ ಮಾಡಿದ್ರು ಖುಷಿಯಾಗಿ ಒಂದು ತಿನ್ನೋದು, ನಮ್ಮನ್ನು ಬಿಡಲ್ಲ ನೀವು ಹೊಡೀರಿ ಅಂತ ಕರ್ಕೊಂಬರ್ತಾರೆ. ನಮಗೆ ಒಂದು ಭಾಳ ಖುಷಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡಿದ್ರೆ. ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಹಬ್ಬಗಳು ವರ್ಷಕ್ಕೊಂದ್ಸರಿ ಬರೋ ಹಬ್ಬಗಳ್ನ ನಾವು ಮನಸ ಇಚ್ಛ ಪ್ರೀತಿಯಿಂದ ಆಚರಣೆ ಮಾಡಬೇಕು. ನೋಡಿ ಆ ಸಂದರ್ಭ ಇವತ್ತು ಬೇಕು ಅಂದರೆ ಸಿಗೋದಿಲ್ಲ. ಹಬ್ಬದ ದಿವಸನೇ ಆ ಸಂದರ್ಭ ಸಿಗೋದು, ಹಬ್ಬದ ದಿವಸನೇ ಪಟಾಕಿಗಳು ಹೊಡೆಯೋದು, ಹಬ್ಬದ ದಿವಸನೇ ವಿಶೇಷವಾಗಿ ಒಂದು ಅಡುಗೆ ಊಟ ತಿಂಡಿ ಒಂದು ಪೂಜೆ ಪುರಸ್ಕಾರ ಮಾಡೋದು. ನಮ್ಮನೆ ಒಂದಿನ ಪಾಯಸ ಬೋಂಡ ಮಾಡಿದ್ವಿ, ಇನ್ನೊಂದೆಲ್ಲ ಒಬ್ಬಟ್ಟು ಹೋಳಿಗೆ ಮಾಡಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೀಟಾಗಿ ಊಟ ಮಾಡಿದ್ವಿ. ಆ ಒಬ್ಬಟ್ಟಿನ ಜೊತೆ ನಾವು ಒಂದು ಕಾಳು ಗೊಜ್ಜು, ಒಂದು ಹೆಸರು ಬೇಳೆ, ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಆಗ ಆ ಹಬ್ಬದಲ್ಲಿ ಕೆಲಸದ ಜೊತೆ ಒಂದು ಅಡುಗೆ ಮಾಡೋದೇ ಒಂದು ಸೇರಿ. ಆಗ ಎಷ್ಟೇ ಕೆಲಸವನ್ನು ನೋವಿದ್ರೂ ಮರ್ತೋಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ಹೋಳಿಗೆ ಮಾಡಿದ್ರೆ ತುಂಬ ಕೆಲಸ ಇರುತ್ತೆ. ಆದರೆ ಒಂದು ಹೋಳಿಗೆ ಮಾಡಿದ್ರೇ ಅದು ಹಬ್ಬ ಅನಿಸ್ಕೊಳ್ಳೋದು, ಇಲ್ದಿದ್ರೆ ಆಗೋದಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಒಂದು ಏನೇ ಒಂದು ಒಬ್ಬಟ್ಟು ಮಾಡಿದ್ರು ಕಾಳು ಗೊಜ್ಜು ಇಲ್ದಿರ ಅಂದರೆ ಒಬ್ಬಟ್ಟು ಕಳೆಯೇ ಇರೋದಿಲ್ಲ. ಒಬ್ಬಟ್ಟು ಒಂದು ಕಾಳು ಗೊಜ್ಜು ಮಾಡಿ ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಆಮೇಲೆ ಹಬ್ಬನ ಆಚರಣೆ ಮಾಡೋದೇ ನಮಗೊಂಥರ ಆನಂದ. ವರ್ಷಕ್ಕೊಂದಿನ ಬರೋ ಹಬ್ಬಗಳ್ನ ನಾವು ಆಚರಣೆ ಮಾಡಬೇಕು. ಹೊಸ ಬಟ್ಟೆ, ಅಡುಗೆ, ಊಟ ತಿಂಡಿ ಮಾಡೋದ್ರಲ್ಲಿ ಎಷ್ಟು ಖುಷಿ ಆನಂದ ಸಿಗುತ್ತೆ. ಬೆಳಗ್ಗೆಲ್ಲ ಪೂಜೆ, ಮಧ್ಯಾಹ್ನ ಎಲ್ಲ ರೆಸ್ಟು, ಅಡುಗೆಗಳು ಮಾಡೋದು, ಊಟ ಮಾಡೋದು, ಸಂಜೆ ಎಲ್ಲ ಪಟಾಕಿ ಹೊಡೆಯೋದು. ಮತ್ತು ಏನು ಮನೆಗೆ ಮಕ್ಕಳು ಮೊಮ್ಮಕ್ಕಳು ನೆಂಟರುಗಳು ಬಂದರೆ ಎಷ್ಟು ನಮಗೆ ಆಯಾಸ ಆದ್ರೂ ಅವ್ರುಗಳು ನೋಡ್ತಾ ಆಯಾಸನೇ ಮರೆಯಾಗಿ ಹೋಗ್ಬಿಡುತ್ತೆ. ಅಂದರೆ ಅಷ್ಟು ಬಂದರೆ ಹಿಂದಿಂದು ಮುಂದಿಂದು ಏನೋ ಕಥೆಗಳು ಪುರಾಣಗಳೆಲ್ಲ ಮಾತಾಡ್ಕೊಂಡು ನಾವು ಕೂತ್ಕೋತೀವಿ. ಕಷ್ಟ ಸುಖ ಮಾತಾಡ್ತೀವಿ, ಒಂದು ಬಟ್ಟೆ ಬಗ್ಗೆ ಒಂದು ಒಡವೆ ಬಗ್ಗೆ ಮಾತಾಡ್ತೀವಿ. ಏನೋ ಒಂದು ಆನಂದ ಸಂಭ್ರಮ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಒಬ್ಬಟ್ಟಿನ ಸಾರು ಹೆಂಗಿತ್ತು ಅಂದರೆ 3 ದಿವಸ ಮಡಿಕೊಂಡು ತಿಂದರೆ ಸಾಲ, ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು. ತುಂಬ ಖುಷಿಯಾಯಿತು. ಮಕ್ಕಳು ಮೊಮ್ಮಕ್ಕಳ ಜೊತೆ ನಾವು ಹಬ್ಬ ಆಚರಣೆ ಮಾಡಿದ್ವಿ. ಮತ್ತು ಇನ್ನೊಂದೇನೆಂದರೆ ಮೊಮ್ಮಕ್ಕಳು ಈ ಸರಿ ಭಾಳ ಖುಷಿಯಾಗಿ ಪಟಾಕಿಗಳನ್ನ ಹೊಡೆದ್ರು. ನಮ್ಮನೆ ಹೊಸ ಹಳ್ಳಿಯ ಮಗಳು ಎಲ್ಲ ಸೇರಿ ಚೆನ್ನಾಗಿ ಆಚರಣೆ ಮಾಡಿದ್ವಿ. ನೀವು ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.